IOC ಒಂದು ಪೂಜಾ ಕಾರ್ಯಕ್ರಮ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವ್ರದ್ದು. ಬಾಣ ಇನ್ನೊಂದು ಮತ್ತೊಂದು ಮತ್ತೊಂದು ಎಲ್ಲ ವ್ಯವಹಾರ ಅಭಿವೃದ್ಧಿಯಾಗಿ ವ್ಯವಹಾರ ಅಧಿಕಾರ ಬಾಣ 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 ನಿನ್ಗಿಲ್ವಾ? ಬಾ ನ್ಯಾಷನಲ್ ಹೈವೇ 75 ಒಂದು ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರ ಒಂದು IOC ಒಂದು ಪೆಟ್ರೋಲ್ ಬಂಕನ್ನು ಏನು ಖರೀದಿ ಮಾಡಿದ್ದಾರೆ. ಸೊ ಅದರ ಒಂದು ಪೂಜಾ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರೂ ಕೂಡ ಬರಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಏನು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಇದನ್ನು ಏನು ಪೆಟ್ರೋಲ್ ಬಂಕನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಒಳ್ಳೆಯ ವ್ಯಾಪಾರ ಆಗಲಿ, ಸಮೃದ್ಧಿಯಾಗಿ ವ್ಯಾಪಾರ ನಡೆಯಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ವಿಶೇಷವಾಗಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣ ಬಗ್ಗೆ ಹೇಳಬೇಕಾದ್ರೆ, ಮೂಲತಃ ಅವರು ಒಂದು ರೈತ ಕುಟುಂಬದಿಂದ ಬಂದಂಥವರು. ಸೊ ಅವ್ರ ತಂದೆ ಕೂಡ ಒಳ್ಳೆ ದೊಡ್ಡ ರೈತರು. ಆ ರೈತ ಕುಟುಂಬದಿಂದ ಬಂದು ವಕೀಲ ವೃತ್ತಿಯನ್ನು ಅವಲಂಬಿಸಿ ಮತ್ತು ಒಂದು ಏನು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ, ಸೊ ಆ ವಿದ್ಯಾಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನು ಜನರಿಗೆ ಮುಟ್ಟಿಸ್ತಾ ಮತ್ತು ಕೋಮಲ್ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅಪಾರವಾದಂಥ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರಿಗಿದೆ. ವಿಶೇಷವಾಗಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವ್ರ ಬಗ್ಗೆ ಹೇಳಬೇಕಾದ್ರೆ, ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಮೇಲೆ ಸೊ ಶಾಸಕರನ್ನು ಒಳಗೊಂಡಂತೆ ಅನೇಕ ಒಂದು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಕೂಡ ನಾವು ನಮ್ಮ JDS ಮಂಡಳಿಗೆ ಹಾಕ್ಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು. ಸೊ ನಿಜವಾಗ್ಲೂ ಕೂಡ ನಾಗರಾಜಣ್ಣವರು ಏನು ಒಂದು ಬಂಕನ್ನು ಇಲ್ಲಿ ಪ್ರಾರಂಭ ಇದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಭಗವಂತ ಅವ್ರಿಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟಿರಲಿ. ಸೊ ಅವ್ರಿಗೆ ಸದಾ ದೇವರು ಚೆನ್ನಾಗಿಟ್ಟಿರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಅವರಲ್ಲಿ ಒಂದು ವಿಶೇಷತೆ ನಾವು ಕಂಡುಕೊಳ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವಿಚಾರವನ್ನು ಕೈಗೆತ್ಕೊಂಡ್ರೆ ಅದನ್ನು ಒಂದು ಗುರಿ ಮುಟ್ಟೋವರೆಗೂ ಅದನ್ನು ಕೈ ಬಿಡದ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆಯ ಗುಣ ಇರ್ತಕ್ಕಂಥವ್ರು. ಸೊ ಅವ್ರ ಜೊತೆ ಕೂಡ ನಾವು ಕೆಲಸ ಮಾಡೋದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗ್ತದೆ. ಬಹಳಷ್ಟು ವರ್ಷಗಳಿಂದ ಅವ್ರ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ನಮ್ಮ ನಾಯಕರುಗಳನ್ನು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷ ಕೂಡ. ಸೊ ಅವರ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಾಯಕರುಗಳು ಆಗಮಿಸಿದ್ದಾರೆ. ಸೊ ಅವರ ಪರವಾಗಿ ಕೂಡ ಅವ್ರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.